ಒಂದು ಹೆಣ್ಣಿನ ಪ್ರೀತಿ ಸಲುವಾಗಿ ಒಂದು ಹೆಣ್ಣಿನ ಬಯಸಿ ನಾ ಹೋದ ಬಳಿಕ ನನಗೊಂದು ನಿನ್ನ ರೂಪ ಕೊಡ್ಲಾರ್ದ ಒಂದು ಮಂಗನ ರೂಪ ಕೊಟ್ಟು ನಾನು ಅಪಮಾನ ಮಾಡಿದೆಲ್ಲ ದೇವರೇ ವಿಷ್ಣು, ನಾ ಕೊಡು ಶಾಪ ಸಲುವಾಗಿ ಭೂಮಿ ಒಳಗೆ ನೀನು ಮನುಷ್ಯನ ಅವತಾರ ತಗೊಂಡು ಹೋಗ್ಬೇಕು. ನಾ ಹೆಂಗ ಅಪಮಾನ ಆಗಿ ಬನ್ನಿಲ್ಲ, ನಿನ್ನ ಜೀವನದಾಗ ಒಂದು ಹೆಣ್ಣು ಕಳ್ಕೊಂಡು ಅದನ್ನು ಹುಡುಕಾಡಿಸೋಲಾಗಿ ನೀವು ವನವಾಸದಾಗ ಅಳ್ಕೋತ ತಿರುಗಾಡಬೇಕು. ಇದು ನಾರದ ಶಾಪ. 10 ನಿಮಿಷ ನೋಡಿ. ಬ್ರಹ್ಮಪುತ್ರ ಅನೇಕ ಜನ, ಆ ಬ್ರಹ್ಮಪುತ್ರರಲ್ಲಿ ನಾರದ ಕೂಡ ಒಬ್ಬ ಬ್ರಹ್ಮಪುತ್ರ. ಕೇಳ್ಕತಿ ಬಾಳ ಚಂದ. ದಕ್ಷ ಬ್ರಹ್ಮ ಇದಾನಲ್ಲ, ಅವನು ಕೂಡ ಬ್ರಹ್ಮಪುತ್ರ. ಎಲ್ಲ ಬ್ರಹ್ಮಪುತ್ರರ ಜೊತೆಗೆ ನಾರದ ಕೂಡ ಒಬ್ಬ ಬ್ರಹ್ಮಪುತ್ರ, ಶ್ರೀ ಹರಿಯ ಭಕ್ತ, 3 ಲೋಕವನ್ನು ಸಂಚಾರ ಮಾಡತಕ್ಕಂಥವ. ಯಾವಾಗಲೂ ಕೈಯಲ್ಲಿ ತಂಬೂರಿ ನಾರಾಯಣ, ಯಾವಾಗಲೂ ಭಜನೆ ಗಾನಲೋಲ. ಒಂದು ದಿನ ಹಿಮಾಲಯ ಪರ್ವತದಲ್ಲಿ ಶಿವ ತಪಶ್ಚರ್ಯ ಮಾಡಿರ್ತಕ್ಕಂಥ ಒಂದು ಗುಹೆ ಇತ್ತು. ನಾರದ ಮುನಿಯಲ್ಲಿ ತಪಶ್ಚರ್ಯ ಮಾಡಬೇಕಂತ ತಿಳ್ಕೊಂಡು ಒಂದ ಕಡೆ ಕುಂತು ಗಟ್ಟಿಮುಟ್ಟಾಗಿ ಕುಂತು 12 ವರ್ಷ ತಪಶ್ಚರ್ಯ ಮಾಡಿದೆ. ಯಾರು ಒಮ್ಮೆ ಕೊಂಡವಲ್ಲವ. ಯಾವಾಗ ಮಾನವರೇ ಆಗಲಿ, ದಾನವರೇ ಆಗಲಿ, ದೇವತೆಗಳರೇ ಆಗಲಿ, ಯಾವಾಗ ತಪಶ್ಚರ್ಯ ಶುರು ಮಾಡ್ತಾರಲ್ಲ, ಈ 33 ಕೋಟಿಗೆ ಒಬ್ಬ ಒಡೆಯ ಅದಲ್ಲ, ಅವನು ಇಂದ್ರ. ಇಂದ್ರನೇ ದೊಡ್ಡ ಚಿಂತಿ. ಇವ್ರು ತಪಶ್ಚರ್ಯ ಮಾಡಿ ಹೆಸರಾದ್ರಂದ್ರೆ ನನ್ನ ಕುರ್ಚಿ ಕಸ್ಕೋತಾರ. ದೊಡ್ಡ ಅವತರದ್ದು ಬಹಳ ಕೆಟ್ಟ ಜಗಳ ಐತಿ ನಿಮ್ಗೆ. ಯಾವಾಗ 12 ವರ್ಷಗಳ ಪರ್ಯಂತರವಾಗಿ ಶಿವ ತಪಶ್ಚರ್ಯ ಮಾಡಿರ್ತಕ್ಕಂಥ ಆ ಗುಹೆ ಒಳಗೆ ಕುಂತು ನಾರದ ಕಠೋರವಾಗಿರ್ತಕ್ಕಂಥ ತಪಶ್ಚರ್ಯ ಮಾಡಿದ. ಇಂದ್ರನಿಗೆ ಮನುಷ್ಯನಾಗ ಸಮಾಧಾನ ಆಗಲಿ. ಇಟ್ಟು ಘೋರ ಕಠಿಣ ತಪಶ್ಚರ್ಯ ಮಾಡಿ ಎಲ್ಲ ಶಕ್ತಿಯನ್ನು ಪಡ್ಕೊಂಡಂದ್ರೆ ನಾಳೆ ನನ್ನ ಇಂದ್ರ ಪದವಿಯನ್ನು ಕಸ್ಕೊಂಡು ನಾನು ಹೊರಗೆ ಹಾಕಿ ಆ ಇಂದ್ರ ಪದವಿ ಏರ್ಬಹುದು. ಅವನು ತಪಶ್ಚರ್ಯ ಕೆಡಿಸ್ ಇಂದ್ರ ವಿಚಾರ ಮಾಡಿದ್ರೆ ತಪಶ್ಚರ್ಯ ಕೆಡಿಸ್ಬೇಕಂತ ಕಾಮದೇವನು ಕಳಿಸ್ತಾನೆ. ಸೋಲೋದೆ ಅದಕ್ಕೊಂದ ನಾವೆಲ್ಲರೂ ಇಳಿಲಾರದ ನಿಶ್ಯ. ಕಾಮ ಹೋಗಂದ್ರೆ ಸುತ್ತಮುತ್ತ ಸೃಷ್ಟಿ ಸೌಂದರ್ಯ ನಿರ್ಮಾಣ ಮಾಡು, ಬೇರೆ ಬೇರೆ ರೂಪಗಳನ್ನಲ್ಲಿ ಹೋಗಿ ನೀ ಪ್ರಸ್ತಾವನೆ ಮಾಡು. ನಾರದ ಜಾರ್ಬೇಕು ಹಿಂಗೆ ಮಾಡು. ನಿನಗೆ ಒಬ್ಬಗ ಧೈರ್ಯ ಬರ್ಲಿಕ್ಕೆ ವಸಂತಕ್ಕದಾನಲ್ಲ, ಈ ವಸಂತಕ್ಕನ ತಗೊಂಡು ಹೋಗು. ವಸಂತಕ್ಕನ ಸಹಿತವಾಗಿ ಅಲ್ಲಿ ಬಂದಿದ್ದಾನೆ ಕಾಮ. ಏನೆಲ್ಲ ತಿಂಗಳು 25-6 ತಿಂಗಳ ತರ ಗುದ್ದಾಡಿ ಏನ್ರೆ ಮಾಡಿ ಇವನು ಮನಸ್ಸು ಏನ್ರೆ ಚಂಚಲ ಮಾಡಿ ಇವನು ಎದುರಾಗರೆ ಒಂದು ಹಿಡಿದ ಇವನು ತಪಶ್ಚರ್ಯ ಹಾಳ ಮಾಡಿ ಇವನು ಮತ್ತೆ ಮೊದಲಿನ ಸ್ಥಿತಿ ತಂದು ಇವನು ಹೊಲಸದಾಗಿ ಎಳಿಬೇಕಂತ ಪ್ರಯತ್ನ ಮಾಡಿದ. ಆದ್ರೆ ಏನು ಕುಂತಿದ್ದ ಈ ಕಾಮದೇವ್ ಸಾವಿರಾರು ಕಷ್ಟಪಟ್ಟು ಪ್ರಯತ್ನ ಮಾಡ್ರು ಕೂಡ ಏನೂ ಮಾಡಕ್ಕಾಗ್ಲಿಲ್ಲ. ಕಾಮ ಸೋತ. ಕಾಮ ಏನಾಯ್ತು? ಕಾಮ ಯಾರಿಗೂ ಸೋಲಂಗಿಲ್ಲ. ಆದ್ರೆ ಯಾವ ಪ್ರಹಾರ ಯಾವ ಬಾನ್ ಬಿಟ್ಟರು ಸಹಿತ ನಾರದ ಸೋಲಿಲ್ಲ. ಇವಾಗ ಕಾರಣ ಏನು ಗೊತ್ತೇನು? ಪುರಾಣ ಭಾಳ ಚಂದದ. ಅದಕ್ಕೆ ಕಾರಣ ಏನು ಗೊತ್ತೇನ್ರಿ? ಯಾವ ಗುಹೆ ಒಳಗೆ ಇವ್ ಕೂತ ತಪಶ್ಚರ್ಯ ಮಾಡಿದ್ದಲ್ಲ, ಅಲ್ಲೇ ಶಿವ ಕೂತ ಸಾವಿರಾರು ವರ್ಷ ತಪಶ್ಚರ್ಯ ಮಾಡಿದ್ದ. ಶಿವನ ತಪಶ್ಚರ್ಯ ಕೆಡಸಾಕ ಯಾವಾಗ ಕಾಮ ಬಂದಿದ್ದಲ್ಲ, ತನ್ನ ಅಗ್ನಿ ನೇತ್ರದಿಂದ ಆ ಕಾಮನನ್ನು ಸುಟ್ಟಂತ ಜಾಗ ನಾ ಹೇಳೋತೇನ್ರಿ. ಶಿವನ ಶಕ್ತಿ ಅಲ್ಲಿತ್ತು, ಶಿವನ ತಪಶ್ಚರ್ಯ ಇತ್ತು. ಕಾಮ ಏನು ಪ್ರಯೋಗ ಮಾಡು ಸಹಿತ ಆ ಏರಿಯಾದಾಗ ಆ ಜಾಗದೊಳಗೆ ಈ ಕಾಮದ ಏನೋ ನಡೀತಿದ್ದಿಲ್ಲ. ಇವು ಸೋತು ಓಡಿ ಹೋದ ಒಳಗೆ ಇವನ್ ತಪಶ್ಚರ್ಯ ಮುಗಿತು. ಆ ಒಂದು ಜಗತ್ತಿನೊಳಗೆ ಈ ಕಾಮ ಎಲ್ಲರೂ ತಲೆ ಭಾಗಿಸ್ತಾನೆ. ಎಲ್ಲರೂ ದೇವತೆಗಳು ಮಾನವರೆಲ್ಲ ಈ ಕಾಮನ ಸೊಲೆಗೆ ಹೊಳ್ಳ್ಯಾಡ್ತಾರೆ. ಆದ್ರೆ ಕಾಮ ಬಂದು ಹನಿ ತಿಕ್ಕಿ ಸೋತು ಹಾದಂದ್ರೆ ಇವತ್ತು ನನ್ನಂಥವ್ರು ಯಾರಿಲ್ಲ. ಕಾಮನ ಸೋಲಿಸಿನಂತ ಒಂದು ಅಹಂಕಾರ ಬಂತು. ಬ್ರಹ್ಮದೇವರ ಮುಂದೆ ಬಂದು ಹೇಳ್ತಾನೆ, ಪಿತಾ ಬ್ರಹ್ಮದೇವನೇ, ಜಗತ್ತಿನ ಎಲ್ಲರೂ ಸೋತು ಹೋಗ್ಯಾರ, ಆದ್ರೆ ಕಾಮ ಸೋತು ಹಾದಲ್ಲ, ಕಾಮನ ಸೋಲಿಸಿದಾರೆ ಅನ್ನೋ ತಪಶ್ಚರ್ಯಿಂದ ಅವನ್ ಗೊತ್ತಿತ್ತು. ಆತಪ್ಪ ಒಳ್ಳೇದಾತ ಹೋಗ. ಶಿವನ ಮುಂದೆ ಬಂದು ಹೇಳಕತ್ತ, ಶಿವನೇ ಜಗತ್ತಿನಲ್ಲಿ ಯಾರಿಗೆ ಇವತ್ತಿನ ದಿನ ಯಾರಿಗೂ ಮಾಯಾ ಬಿಟ್ಟಿಲ್ಲ. ಯೋಗಿಗೆ ಯೋಗಿನಿಯಾಗಿ ಕಾಡಿತ್ತು ಈ ಮಾಯೆ. ಎಲ್ಲರೂ ಬಿಟ್ಟಿಲ್ಲ, ಆದ್ರೆ ಈ ಮಾಯಾ ಇವತ್ತು ನಂಗೆದ್ನೆ ಅಂದ. ಶಿವನು ಮುಗಿಸಿದ್, ಬ್ರಹ್ಮನು ಮುಗಿಸಿದ್, ಬಿಡ್ಬೇಕು ಬೇಡ. 3ನೇದು ವಿಷ್ಣು, ಅವನು ದೇವ್ರ. ವಿಷ್ಣುನ ಕಡೆ ಬಂದು ಏನು ಕೂತು 3 ತಾಸು ಬಿಡವಲ್ಲ. ಮಾಯ ಸೋತು, ಕಾಮ ಸೋತ, ಓಡಿ ಹಾಳ. ಶಿವ ವಿಷ್ಣು ಅಂದ, ಹೂಪ ಅಂತ. ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿ ಬರ್ತಾನಂತ ಹೋಗಿ ಬರ್ತಾನಂದ್ರೆ ನಿನ್ನಂತ ಜ್ಞಾನಿ ಯಾರಿಲ್ಲಪ್ಪ. ನೀನ್ ಜ್ಞಾನಿ ಮನುಷ್ಯ, ಗಾನಲೋಲ, ಪಕ್ಕ ಸಂಗೀತಗಾರ, 3 ಲೋಕ ಸಂಚಾರಿ, ಬಹಳ ದೊಡ್ಡ ಮನುಷ್ಯ, ಋಷಿನಿ, ಸನ್ಯಾಸಿ, ದೊಡ್ಡ ತಪಶ್ಚರ್ಯ. ನಿಂದ ಎಷ್ಟು ವರ್ಣನ ಮಾಡಿ ಕಮ್ಮಿಪ್ಪ ಅಂತಂದು ವಾವ್ ಜಾತ್ ಅಂತ ದೇವ್ರು ಹಚ್ಕೊಟ್ಟ. ತಂಬೂರಿ ತೊಗೊಂಡು ಅಡ್ಡ ತೊಗೊಂಡು ಬರೋದಿತ್ತ ನಾರದ.
ಇವು ಭೂಲೋಕದಾಗ ಬರುತ್ನ್ಯಾಗ ಒಂದು ದೊಡ್ಡ ಅರಣ್ಯದ ಮಧ್ಯದಲ್ಲಿ ಗುಡ್ಡದ ವಾರಿಗೆ ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು 1000 ಎಕರೆದೊಳಗೆ ಒಂದು ರಾಜವಾಡೆ ತಯಾರು ಮಾಡಿದೆ ಅವ ವಿಷ್ಣು. ಅವನ ಮಾಯಿ ಏನ್ರಿ, ವಿಷ್ಣು ತನ್ನ ಸಂಕಲ್ಪದಿಂದ ಸಂಕಲ್ಪ ಹಾದಿಯ ದಾರಿಲೇ ಹೊಂಟಿದ್ದಲ್ಲ, ಬರೋಬ್ಬರ್ ಶಿರಗುಪ್ಪಿ ಉಗಾರ ನಡುವಿನ ದಾರಿಲೇ. ಈ ನಡುವಿನ ದಾರಿಲಿ ಹೋಗುತ್ನಾಗ ವಿಷ್ಣು ಪರಮಾತ್ಮ ತನ್ನ ಮಾಯಾಶಕ್ತಿಯಿಂದ ಒಂದು ವಿಸ್ತಾರ 1000 ಎಕರೆದೊಳಗೆ ಒಂದು ನಗರ ನಿರ್ಮಾಣ ಮಾಡಿದ. ಹಾಲುಗಲ್ಲಿನಿಂದ ಒಂದು ದೊಡ್ಡ ಅರಮನೆ ನಿರ್ಮಾಣ ಮಾಡಿದ. ಅಲ್ಲಿ ಇಲ್ಲಿ ಸಾವಿರಾರು ಗಟ್ಟಲೆ ದೇವತೆಗಳನ್ನು ನಿರ್ಮಾಣ ಮಾಡಿದ. ಆ ನಗರ, ಆ ಪ್ರದೇಶಕ್ಕೆ ಶೀತಲ ನಿಧಿ ಅನ್ನತಕ್ಕಂಥ ಒಬ್ಬ ರಾಜನ ತಯಾರು ಮಾಡ್ತಾನೆ ತನ್ನ ಮಾಯಾಶಕ್ತಿ. ಏನಂತ? ಶೀತಲ ನಿಧಿ ಅನ್ನುವಂಥ ಒಬ್ಬ ರಾಜನ ತಯಾರು ಮಾಡಿದ. ಅವನಿಗೆ ಒಂದು ಮಾಯಾ ಹುಡುಗಿನ ಹುಟ್ಟಿಸಿದ. ಅದು ಎಲ್ಲ ಚಮತ್ಕಾರ. ಆಕೆ ಹೆಸರು ಶ್ರೀಮತಿ ಅಂತ. ಏನಂತ? ಆಕೆ ಎಷ್ಟು ಸುಂದರ ಅಂತಂದ್ರೆ ದೀಪದ ಕುಡಿ ಅಂತೀರಿ ನೀವು, ದೀಪ ಇದ್ದಂಗ ಬೆಳಕಿದ್ದಂಗ, ಅಷ್ಟೇ ಕಡ್ಡಿಲೇ ಬರದಂಗ ಅಂತಿಲ್ಲ, ಅಷ್ಟು ಸುಂದರ ಆಕೆ ಶ್ರೀಮತಿ. ಅವನ ಮಗಳು, ಅವ ರಾಜ ಒಂದು ದೊಡ್ಡ ನಗರ ಮಾಡಿ 3 ಲೋಕದಾಗೆಲ್ಲ ಅವ ಪ್ರಚಾರ ಮಾಡಿದ. ಎಲ್ಲ ಕಡೆ ಆಮಂತ್ರಣ ಪತ್ರಿಕೆ ಕೊಟ್ಟ. ಏನಂತ? ನನಗಿರಕ್ಕೆ ಒಬ್ಬಕ್ಕೆ ಮಗಳು. ಆ ಮಗಳು ಯಾರು ಕೊಳ್ಳಾಗ ಹೂವಿನ ಹಾರ ಹಾಕ್ತಾಳಲ್ಲ, ಇಟ್ಟು ವಿಸ್ತಾರ ದೇಶಕ್ಕೆ ನನಗೆ ಗಂಡಸು ಮಕ್ಕಳಿಲ್ಲ, ಹಳ್ಯಾನು ಮಾಡ್ಕೊತನು, ಇಟ್ಟು ಚಂದ ಹುಡುಗಿನ ಕನ್ಯಾದಾನ ಮಾಡ್ತಾನೆ. ಇಷ್ಟು ಎಲ್ಲ ಕಡೆ ವಾದ ತಯಾರ ಇದ್ದವ್ರ ಇರ್ಲಾರ್ದವ್ರು ಎಲ್ಲ ಮಾಡ್ಕೊಂಡು ಒಂದು ಮುಂದೆ ಕೂತ್ರ. ಇದ ರಸ್ತಾ ಹಿಡ್ಕೊಂಡ ಈ ದೃಷ್ಟಾಂತದೊಳಗೆ ಒಂದು ಏನೋ ಅರ್ಥದ. ಇದ ರಸ್ತಾ ಹಿಡ್ಕೊಂಡ ನಾರದ ಮುನಿ ಹೊಂಟಿದ್ದ. ಇಲ್ಲೆಲ್ಲ ಹಿಂಗೆ ಮಾಡಿ ಹೇಳಿದ್ದು ಹೊಂಟಿದ್ದ. ಮನಗಂಡ ಮಂದಿ ಅದನ್ನೆಲ್ಲ ವಿಸ್ತಾರ ನೋಡ್ದ. ಅಯ್ಯೋ, ಮನೆ ಬಂದಾಗ ಇದ್ದಿದ್ದಿಲ್ಲ, ಇಲ್ಲಿ ಯಾವಲೋ ಐತಿಲ್ಲ. ಅಲ್ಲಿ ರಸ್ತಾಕಿದ್ದವ್ರು ಕೇಳಿದ, ಇದೇನು? ಶೀತಲ ರಾಜ ತನ್ನ ಮಗಳಿಗೆ ಇವತ್ತಿನ ದಿನ ಕನ್ಯಾದಾನ ಮಾಡೋಗೋಸ್ಕರವೇ ಎಲ್ಲ ರಾಜರು ಕರೆಸಿದಾನ. 3 ಲೋಕದ ದೇಶ ರಾಜ ಮಹಾರಾಜರ ದೇವತೆಗಳು ಎಲ್ಲರೂ ಬಂದಿದ್ದಾರೆ. ಹೋಗ್ತಾ ಅನಿಸ್ತು. ಇಟ್ಟೆಲ್ಲ ದೊಡ್ಡ ಶುಭ ಕಾರ್ಯ ನಡ್ತದೆ. ಹೋಗ್ತಾ ಒಂದಿಟ್ಟು ಆಶೀರ್ವಾದ ಮಾಡ್ಬೇಕು ಅನಿಸ್ತು. ಯಾರಿಗೆ? ನಾರದಗೆ. ಕೇಳಿ ಚಂದ ಐತಿ ಮಾಡ್ಬೇಕಂತ ಒಳಗೆ ಹೋದ. ನಾರದ ಬಂದನಂತ ಗೊತ್ತಾದ ಬಳಿಕ ರಾಜ ಮಗಳನ್ನ ಕರ್ಕೊಂಡು ಓಡೋಡಿ ಬಂದ. ಗುರುಗಳ ಪಾದಕ್ಕೆ ನೀರು ಹಾಕಿರು, ಇಂಥದೊಂದು ಸಂಕಲ್ಪ ಮಾಡ್ತೀವಿ, ಮಗಳ ಸಂಸಾರ ಚಂದ ಆಗಲಿ, ಹಳೆ ಚಲೋ ಅದು ಅರಿಲಿ, ಆಶೀರ್ವಾದ ಮಾಡ್ರಿ ಅಂತೆಲ್ಲ ಬೆಳಿಗ್ಗೆ ಮಾಡಿ ಪಾದ ಪೂಜೆ ಮಾಡಿರು. ಪಾದ ಪೂಜೆ ಮಾಡ್ಕೋತ ಎಲ್ಲ ಗೆದ್ದೇನೆ. ನಾ ಕಾಮನ್ ಓಡಿಸಿನಂದಿದ್ದಿಲ್ಲ ನಾರದ. ಪೂಜೆ ಮಾಡ್ಕೋತ ಜರ ನೋಡಿದ. ಯಾರನ್ನ? ರಾಜನಲ್ಲ ಶ್ರೀಮತಿ. ಅದು ಹುಡುಗಿ ಚಂದ ಇತ್ತಲ್ಲ, ನೋಡಿದ ಬಳಿಕ ಅವ್ರು ಏನಾದ್ರು ಗೊತ್ತಾಗ, ಈಕಿ ಯಾರು ಕೊರಳೊಳಗೆ ಹೂವಿನ ಮಾಲಿ ಹಾಕ್ತಾರಲ್ಲ ಅವನಿಗೆ ಇದೆಲ್ಲ ಕೊಟ್ಟು ಮನೆ ಹಳೆ ಅವಂಗ ನನ್ನ ಮಗಳನ್ನ ಕೊಡ್ತನು ಅಂದ. ಮತ್ತು ಏನೇನೈತಿ ಅಂದ? ಏನು ಇಲ್ಲ, ಅತೀ ಸುಂದರ ಇರಬೇಕು, ನನ್ನ ಮಗಳಿಗೆ ಪಸಂದ ಬರಬೇಕು. ಇಲ್ಲಿದೇನು ಮುಂದೆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಮುಂದೆ ಬಂದ ಎಲ್ಲಿ ತಿರುಗಿ ಬಂದ ವಿಷ್ಣುವಿನ ಕಡೆ ಬಂದ. ವಿಷ್ಣು ಅಂದ, ಈ ಹೊಂಟಿದ್ಲೆ ಮುಂದೆ ಯಾಕೆ ತಿರುಗಿ ಬಂದೆ? ಒಂದು ಮಾತು ಕೆಲಸ ಐತೆ ಅಂದವ. ಕೇಳಿ ಭಾಳ ಚಂದ ಐತಿ. ಏನು ಮಾತು ಕೆಲಸ ಐತೆ ಅಂದಾಗ ಅವನ ಮಾತನ್ನು ಹೇಳ್ತಾನೆ. ಏನೂ ಇಲ್ಲ ವಿಷ್ಣು, ಇನತನ ನಿನ್ನ ಭಕ್ತನ ಏನು ಬೇಡೇನೆಲ್ಲ ಬೇಡದೆ ಎಲ್ಲವೂ ನೀ ಕೊಟ್ಟಿದ್ದೀನಿ ನನ್ನ ಸಲುವಾಗಿ, ಇಲ್ಲತ್ತಿಲ್ಲ. ಆದರೆ ಇವತ್ತು ನಿನ್ನ ಕಡೆ ನಾನು ನಿನ್ನ ಭಕ್ತ ಆಗಿ ನಾ ಏನ್ರಿ ಹಠ ಮಾಡಿ ಕೇಳ್ತೇನೆ, ನೀ ಕೊಡ್ಬೇಕು ಅಂದ. ಕೊಡ್ಬೇಕಂದ ಬಳಿಕ ವಿಷ್ಣು ಅಂದ, ಏನು ಕೊಡ್ಬೇಕು? ಶ್ರೀಮತಿ ಅನ್ನುವಂತ ಆಕಿ ಹುಡುಗಿ ರಾಜಕುಮಾರಿ ಅದಳಲ್ಲ, ಆಕೆ ನನ್ನ ಕೊಳ್ಳಾಗ ಮಾಲಿ ಹಾಕೋ ಪರ್ಯಂತರವಾಗಿ ನಿನ್ನ ರೂಪ ನನಗೆ ಕೊಡಬೇಕು ಅಂದ. ಮಜಾ ಇಲ್ರೇ? ಹೆಂಗದ ಜೀವನ ಅವ್ರದ? ಹೆಂಗೆ ನಮ್ಮದೇ ಹೆಂಗತಿ? ಎಲ್ಲವನ್ನ ಗೆದ್ದಂತ ಇದು ಮಾಯ ಭಗವಂತನ ಪರೀಕ್ಷೆ. ಅವಾಗ ಒಂದು ಮಾತನ್ನು ಹೇಳ್ತಾನೆ, ಕೊಟ್ನಿ ಅಂದ. ಯಾವ? ವಿಷ್ಣು ಅಂದ. ಕೊಟ್ನಿ ಅಂದ, ನಮಸ್ಕಾರ ಮಾಡಿದ. ಇಲ್ಲಿಂದ ಹಿಡ್ಕೊಂಡು ಗದಾ ಚಕ್ರ ಒಂದು ಏನೈತಿ ಎಲ್ಲ ಕೊಟ್ಟ, ತಲೆ ಮೇಲೆ ಕೈ ಇಟ್ಟು ಹೋಗಂದ. ಗದಾ ಚಕ್ರ ಎಲ್ಲ ತೊಗೊಂಡು ಎಲ್ಲ ವಿಷ್ಣುಂದೆಲ್ಲ ರೂಪ ತೊಗೊಂಡು ಎಲ್ಲ ತೊಗೊಂಡು ಹೊಂಟ. ಇಲ್ಲಿಂದಿಟ್ಟು ಬೇರೆ ಕೊಟ್ಟಿದ್ದ ವಿಷ್ಣು, ಇಲ್ಲಿಂದಿಟ್ಟು ಬರೋಬ್ಬರ ಇತ್ತು, ಮ್ಯಾಗಿಂದ ಬೇರೆ ಕೊಟ್ಟಿದ್ದ. ಕೊಟ್ನಿ ಹೋಗುವಂದ. ಕೊಟ್ಟು ಹೋಗಂದಾಗ ಏನು ಭಾಳ ಖುಷಿಯಾಗಿ ಇನ್ನೇನು ಆ ಕೊಳ್ಳಾಗಿನ ಮಾಲಿ ಬಿತ್ತು. ಅಷ್ಟು ಸುಂದರ ಹುಡುಗಿ, ಆ ದೇಶ ನಾನಾ ದೇಶದ ಹಳೆಯ ರಾಜ ಇವತ್ತು ಆಕೆ ರಾಣಿ, ನನ್ನ ಮುಂದೆ ಯಾರಲ್ಲ ಅಂತ ಖುಷಿಯಾಗಿ ಏನೂ ಬೇಡ ಎಲ್ಲ ಗೆದ್ದ ಹೊಂಟ ಸೋತಿದ್ದಾರ. ಎಲ್ಲದ್ರ ನೋಡು ಮುಂದಿನ ಸಾಲಿನಾಗ ಬಂದು ಕೂತ ಹೊಂಟಿದ್ದು. ಮತ್ತೆ ಹೋಗಿ ಮುಂದಿನ ಸಾಲಿನಾಗ ಕೂತ ಆಕೆ ಖುಷಿಯಾಗಿ ಹೂವಿನ ಮಾಲಿ ತೊಗೊಂಡು ನನ್ನ ಜೋಡಿ ಯಾರಿಗೆ ಹಾಕಿ ಕೊಡಬೇಕು, ನನಗೂ ಖುಷಿ ಕೊಡೋ ಅಂತ ಎಲ್ಲ ಕಡೆ ನೋಡ್ಕೋತ ಬಂದು ಮುಂದಿನ ಸಾಲಿನಾಗ ಇವ ಇದ್ದ. ಇವನು ಮಗಲಾಗ ಇಬ್ಬರು ಶಿವದೂತರು ಕುಂತಿದ್ರು. ಹ್ಞೂ ಅನ್ರಿ, ಇವನು ಮುಂದಿನ ಮಗಲಾಗ ಸಾಲಾಗ ಕುರ್ಚಿ ಮ್ಯಾಗ ಒಂದಿಬ್ಬರು ಶಿವ ಕೂತಿದ್ರು. ಸಾರಿಕೆ ಇವನ ಕಡೆ ನೋಡಿ ಅವ್ರು ನಗುತ್ತಿದ್ರು. ನೋಡಿ ನಗುತ್ನ್ಯಾಗ ಹಿಂಗ್ಯಾಕೆ ನಗ್ತಾರಂತ ಸಂಶಯ ಬರಲಿಲ್ಲ. ಅವಂಗೆ ಉತ್ಸರದ ನಗ್ತಾವ ತಿಳ್ಕಿನ ಒಟ್ಟ ಆ ಕಡೆ
ಆಕೆ ಹೂವಿನ ಮಾಲಿ ತೊಗೊಂಡು ಏನೋ ಅವಸರಲ್ಲೇ ಬಂದಳು. ಒಂದು ನಿಮಿಷ ಇವನು ಮುಂದೆ ನಿಂತಳು, ಇನ್ನು ಆ ಕಡೆ ನೋಡ್ಕೋತ ಇವನು ಮುಂದೆ ನಿಂತಳು. ಇವನು ಮೋತಿ ನೋಡೋಕೆ ಕೆಟ್ಟ ತೆಳಗೆ ಮೋತಿ ಮಾಡಿ ಸಿಟ್ಟಿಗೆ ಎದ್ದು ಹೂವಿನ ಮಾಲಿ ತೊಗೊಂಡು ಒಳಗೆ ಹೋದಳು. ವಿಷ್ಣು ನನ್ನ ದೇವರ ನನಗೆ ರೂಪ ಕೊಟ್ಟಾಗ ಜಗತ್ನಾಗ ಅವನಂತ ರೂಪ ಯಾರಲ್ಲ, ಇದನ್ನು ತೊಗೊಂಡು ಬಂದಾಗ ಇತರ ಮುಂದೆ ದೇವ್ರ ರೂಪದ ಮುಂದೆ ಯಾವ ರೂಪ ಇಲ್ಲ, ಇದನ್ನು ನೋಡಕ್ಕೆ ಒಪ್ಪೋದು ಬಿಟ್ಟು ಮೋತಿ ತೆಳಗೆ ಮಾಡಿ ಸಿಟ್ಟಿಗೆ ಬಂದು ಯಾಕೆ ಹೋದಳಂತ ವಿಚಾರ ಮಾಡಕತ್ತ. ಅವಾಗ ಇಬ್ರು ಮಗಲಾಗಿದ್ರು, ಅವ್ರು ನಕ್ಕರು. ಶೀಟಿಗೆ ರೇ ಯಾವಾಗಿಂದ ನಗತ್ತೀರಿ, ನಗುವಂಥದ್ದು ಏನಾಗ್ಯದ? ಅವ್ರು ನಗುವಂಥದ್ದು ಏನಾಗೈತೆ, ನಮ್ಮ ಮಗಲಾಗ ಒಂದು ದೊಡ್ಡ ಕನ್ನಡಿ ಹಚ್ಚಿದ್ರು, ಕೈ ಹಿಡ್ಕೊಂಡು ಹೋಗಿ ಅದ್ರ ಮುಂದೆ ಹೋಗಿ ನಿಲ್ಲಂದ್ರು. ಕೈ ಹಿಡ್ಕೊಂಡು ಹೋಗಿ ದೊಡ್ಡ ಕನ್ನಡಿ ಮುಂದೆ ಹೋಗಿ ನಿಲ್ಲಿಸಿದ ಬಳಕೆ ಏನಾಗಿತ್ರಿ, ಇವನ ಮೈಯಾಗ ನಾ ದೊಡ್ಡ ಅವನು ಅಂತ ಒಂದು ಏನೋ ಬಂದಿತ್ತಲ್ಲ ಅಹಂಕಾರದ ನಷ್ಟ ಮಾಡೋ ಸಲುವಾಗಿ 4 ಭುಜ ಕೈಯ ಗದಾ ಚಕ್ರ ಎಲ್ಲ ಕೊಟ್ಟಿದ್ದ. ಇಷ್ಟು ಮ್ಯಾಗ ಮುಖ ಇತ್ತಲ್ಲ, ಆ ಮುಖ ಕೊಡತ್ನ್ಯಾಗ ವಿಷ್ಣುನ ಮುಖ ಕೊಟ್ಟಿಲ್ಲ, ಅದು ಪೂರ್ಣ ಒಂದು ಮಂಗನ ಮುಖ ಕೊಟ್ಟಿದ್ದ. ಕಪಿ ಅಂದ್ರೆ ಗೊತ್ತಾಗ್ತಲ್ಲ, ಮಂಗನ ಮುಖ ಕೊಟ್ಟಿದ್ದ. ಎಳಗೆಲ್ಲ ಚಂದ ಕಾಣ್ತದ, ಬ್ಯಾಗ್ ವಿಕರಾಳ ಕೂದಲ ತಗೊಂಡಿ ಮಂಗ್ಯಾನ ನೋಡುದು ನನ್ನ ಅಪಮಾನ ಅಂತ ಒಳಗೆ ಹೋಗಿದ್ದಳು. ಅವಾಗ ನನ್ನ ಇಷ್ಟೆಲ್ಲ ಮಾಡಿ ನಾನು ಅಪಮಾನ ಮಾಡಿದಂತ ಬರ್ತಾನೆ. ಇವರಿಬ್ಬರಿಗೂ ಶಿವಭಕ್ತರಿಗೆ ಒಂದು ಶಾಪ ಕೊಟ್ಟ, ಬ್ರಾಹ್ಮಣ ಕುಲದಲ್ಲಿ ಭೂಮಿ ಒಳಗೆ ನೀವು ಹುಟ್ಟಬೇಕು. ಏನ್ ಹೇಳ್ತಾನ, ನನ್ನ ಮುಖ ನೋಡಿ ನೀವು ನಕ್ಕಿರಿ, ನನ್ನ ಅಪಮಾನ ಮಾಡ್ರಿ. ಕೊಟ್ಟ ವಿಷ್ಣು ನನಗೇನ ಮಂಗ್ಯಾನ ಮುಖ ಕೊಟ್ಟಾನ. ವಿಷ್ಣುನ ಪರ್ಯಂತರವಾಗಿ ಹೋಗಿ ಒಂದು ವಿಚಾರ ಮಾಡ್ತಾನೆ. ಸಿಟ್ಟಿಗೆ ಬಂದಿದ್ದ, ಜಗತ್ತಿನೊಳಗೆ ನಿನ್ನಂತ ಇನ್ನೊಬ್ಬರು ಕೆಡಿಸುವಂತ ನಿನ್ನ ಬುದ್ಧಿ ಅದ, ದೇವರಂತ ಜಗತ್ತು ಒಪ್ತದ. ನೀ ಕಪಟಿ ಅದಿ, ನೀ ಸ್ವಾರ್ಥಿ ಅದಿ, ಇನ್ನೊಬ್ಬರ ಅಪಮಾನ ಮಾಡ್ತಿ, ಇನ್ನೊಬ್ಬರ ದುಃಖ ನೋಡಿ ಖುಷಿ ಅನಿಸ್ತದ. ನೀ ದೇವ್ರ ನಾಕ ಯೋಗ್ಯಿಲ್ಲ, ನೀ ಹಂಗಾತು ನೀ ಹಿಂಗಾತದಾಗ ವಿಷ್ಣು ಸುಮ್ಮನೆ ಕುಂತಿದ್ದ. ಅವಾಗ ಒಂದಿಟ್ಟೆಲ್ಲ ಹೇಳಿಂದ, ದೇವರಾದ ವಿಷ್ಣು ಇದ್ರು ಸಹಿತ ಇವತ್ತು ನಾನೇನು ಶಾಪ ಕೊಡ್ತುನೊಂದ. ಕೊನೆಗೆ ಒಂದು 2 ಮಿನಿಟ್ ದೇವರಾದ್ರೂ ಸಹಿತ ನಿನ್ನ ಒಂದು ಶಾಪ ಕೊಡ್ತು ನಂದ. ಅವಾಗ ವಿಷ್ಣು ಅಂದ, ಏನ್ ಶಾಪ ಕೊಡ್ತು ನಂದ? ಒಂದು ಹೆಣ್ಣಿನ ಪ್ರೀತಿ ಸಲಾಗಿ ಒಂದು ಹೆಣ್ಣಿನ ಬಯಸಿ ನಾ ಹೋದ ಬಳಿಕ ನನಗೊಂದು ನಿನ್ನ ರೂಪ ಕೊಡ್ಲಾರ್ದು ಒಂದು ಮಂಗನ ರೂಪ ಕೊಟ್ಟು ನಾನು ಅಪಮಾನ ಮಾಡಿದೆಲ್ಲ. ದೇವರೇ ವಿಷ್ಣು, ನಾ ಕೊಡು ಶಾಪ ಸಲುವಾಗಿ ಭೂಮಿ ಒಳಗೆ ನೀನು ಮನುಷ್ಯನ ಅವತಾರ ತಗೊಂಡು ಹೋಗ್ಬೇಕು. ನಾ ಹೆಂಗ ಅಪಮಾನ ಆಗಿ ಬನ್ನಿಲ್ಲ, ನಿನ್ನ ಜೀವನದಾಗ ಒಂದು ಹೆಣ್ಣು ಕಳ್ಕೊಂಡು ಅದನ್ನು ಹುಡುಕಾಡಿಸೋಲಾಗಿ ನೀವು ವನವಾಸದಾಗ ಅಳಕೋತ ತಿರುಗಾಡಬೇಕು. ಇದು ನಾರದ ಶಾಪ. ಸುಂದರವಾಗಿ ಹೇಳ್ತಾನೆ, ಏನ ಯಾವ ಹೆಣ್ಣಿಗಾಗಿ ನಾ ಹೋಗಿ ಇವತ್ತಿನ ದಿನ ಅಪಮಾನ ಆಗಿ ಬಂದೆ, ನನ್ನ ಮಂಗನ ಮೋತಿ ಕೊಟ್ಟಿಲ್ಲ. ಇದೇ ಹೆಣ್ಣಿನ ಪ್ರೀತಿಯಾಗಿ ನೀ ಹೆಣ್ಣನ್ನು ಕಳ್ಕೊಂಡು ಕಾಡಿನೊಳಗೆ ಸೀತಾ ಅಂತಾನೆ ಅಳಬೇಕು. ನೀ ಕಷ್ಟರಾಗಿದ್ದಾಗ ಈ ಮಂಗನ ಮೂಕದವರದಲ್ಲ, ಇವರಿಂದನೇ ನಿನಗೆ ಸಹಾಯ ಆಗಬೇಕು. ಇದು ನಾರದನ ಶಾಪ. ಆ ಶಿವಭಕ್ತರಿಗೆ ಒಂದು ಮಾತಂದ, ದೇವಗಣಗಳು ನೀವು ಆಗಿದ್ರಿಲ್ಲ, ನನ್ನ ಅಪಮಾನ ಮಾಡಿರಂದ ಬಳಿಕ ಶ್ರೇಷ್ಠವಾದಂಥ ಬ್ರಾಹ್ಮಣ ಕುಲದಲ್ಲಿ ನಿಮಗೆ ಇಬ್ಬರದು ಜನ್ಮ ಆಗಬೇಕು. ಆದ್ರೆ ನೀವು ನುಡಿ ರಾಕ್ಷಸರದಿರಬೇಕು. ಆ ವಿಷ್ಣು ಭಗವಂತನಿಂದ ನಿಮಗೆ ಮರಣ ಆಗಬೇಕು. ಅದೇ ಏನು ಹೇಳ ನೋಡೋಣ. ರಾವಣ, ಕುಂಭಕರ್ಣ ಬ್ರಾಹ್ಮಣ ಕುಲದಲ್ಲಿ ಜನ್ಮವನ್ನು ತಾಳಿ ಇವತ್ತು ರಾಕ್ಷಸರಂತೆ ಬಾಳಿ ಬದುಕಿ ಮಾಡಿದ ಪಾಪ ಪಶ್ಚಾತ್ತಕ್ಕಾಗಿ ದೇವರ ಕೈಯಲ್ಲಿ ನಿಮ್ಮ ಸಾವಾಗಲಿ. ಇದು ಶಾಪ. ನನಗೆ ಮಂಗನ ಮುಖವಾಗಲಿ ಅಂತ ತಿಳ್ಕೊಂಡಿಟ್ಟೆಲ್ಲ ಹೇಳಿದಾಗ ವಿಷ್ಣು ಭಗವಂತ ಹೇಳ್ತಾನೆ, ನಾರದ, ನೀ ಕೊಟ್ಟಂತ ಶಾಪ ಕೂಡ ನೀ ಕೊಟ್ಟಂತ ಪ್ರೇಮದ ಹೂವ, ನಾನು ಕೊಟ್ಟಂತ ಭಕ್ತಿ ಸೇವಾ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಾನೆ ವಿನಃ ನೀ ಕೆಡಬಾರ ಅಂತಕ್ಕಂಥದ್ದು. ಅಲ್ಲಿ ಹೋಗಿದ್ದೆ ಅಂದ್ರೆ ನಾನು ರೂಪ ಕೊಟ್ಟಿದ್ರೆ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಒಂದು ಹೂವಿನ ಮೇಲೆ ಒಂದು ಹೆಣ್ಣಿಗಾಗಿ ನೀ ಕೆಡುತ್ತಿದ್ದಿ. ನಾ ಶಾಪ ಸ್ವೀಕಾರ ಮಾಡ್ತೀನಿ. ಆದರೆ ಈ ಶಾಪ ಅಲ್ಲ, ಮಾನವರ ಕುಲಕ್ಕಾಗಿ ನನಗೊಂದು ಅವತಾರ ಪಡ್ಕೊಳ್ಳೋ ಸಲುವಾಗಿ ನನಗೆ ದಾರಿ ಮಾಡಿ ಕೊಟ್ಟೆಲ್ಲ, ಅದಕ್ಕಾಗಿ ನಿನಗೆ ಧನ್ಯವಾದ ಹೇಳ್ತೀನಿ. ನಾನು ಶಾಪ ಈ ಪ್ರಶ್ನೆ ಒಂದದ ಅರ್ಧ ತಾಸು ಏನೇನೋ ಬೇದ ಏನೇನೋ ಕಷ್ಟಪಟ್ಟ, ಕೊನೆಗೆ ಹೇಳ್ತಾನ, ಅರ್ಧ ತಾಸು ಆದ ಬಳಿಕ ಅವ್ನು ಸಿಟ್ಟು ಇಳಿತಲ್ಲ, ದೇವ್ರ ಕಾಲ ಮ್ಯಾಗ ಬಿದ್ದ, ದೇವ್ರೇ ನಾ ಯಾಕೆ ಹಿಂಗೆ ತಪ್ಪು ಮಾತಾಡಿದೆ, ನನ್ನ ಬುದ್ಧಿ ಹಿಂಗೆ ಯಾಕೆ ಆತ ಗೊತ್ತಿಲ್ಲ, ಇಷ್ಟೆಲ್ಲಾದರೂ ಶಾಪ ಸ್ವೀಕಾರ ಮಾಡ್ತಿ, ನೀ ನನಗೆ ಶಾಪ ಕೊಡಲಿಲ್ಲ, ಪ್ರೀತಿಯಿಂದ ನಿಂದು ಒಳ್ಳೇದಾಗಲಿ ಅಂತ ನಾನು ಉಳಿಸೋ ನಿನ್ನ ಆಶೀರ್ವಾದ ಮಾಡ್ತೀನಿ. ಎಂಥ ತಪ್ಪು ಮಾಡಿದೆ, ನಾ ಮಾಡಿರ್ತಕ್ಕಂಥದ್ದೆಲ್ಲ ತಪ್ಪಾಗೈತೆ ದೇವ್ರೆ, ಮತ್ತು ಹಿಂಗ್ಯಾಕೆ ಆಯಿತು ಅಂದ. ಅವಾಗ ಒಂದು ಮಾತನ್ನು ಹೇಳ್ತಾನೆ, ನೀ ಅಲ್ಲಿ ತಪಶ್ಚರ್ಯ ಮಾಡಿದ್ದು, ಕಾಮನನ್ನು ಗೆದ್ದದ್ದು, ವಸಂತಕ್ಕೆ ಸೋತದ್ದು, ಅದು ನಿನ್ನ ಸ್ವಂತ ಅಲ್ಲಪ್ಪ. ಅದೇ ಜಾಗದೊಳಗೆ ಪಾರ್ವತಿ ತಪಶ್ಚರ್ಯ, ಶಿವ ಪಾರ್ವತಿಗಾಗಿ ತಪಶ್ಚರ್ಯನ್ನು ಮಾಡಿದ.
ಕಾಮ ಬಂದು ಅವನು ಎಚ್ಚರ ಮಾಡೋಗೋಸ್ಕರವಾಗಿ ಇವತ್ತಿನ ಪಾರ್ವತಿ ಮದುವೆ ಆಗಬೇಕಂತ ದೇವತೆಗಳ ಪ್ರಯತ್ನ ಮಾಡಿದಾಗ ನನ್ನ ತಪಶ್ಚರ್ಯ ಭಂಗ ಮಾಡೋದು ಬೇಡ ಅಂತ ಅಗ್ನಿ ನೇತ್ರ ತೆಗೆದ ಆ ಕಾಮನ್ನು ಸುಟ್ಟಿರುವಂಥ ಪವಿತ್ರ ಜಾಗ. ಅಲ್ಲಿ ಯಾರು ಬಂದರೂ ಸಹಿತ ಭಗವಂತ ಕೂತು ಆ ಜಾಗದಾಗ ಒಂದು ಶಕ್ತಿ ಎನರ್ಜಿ ಐತೆಲ್ಲ, ಅದು ನಿನ್ನ ಕಾಪಾಡ್ತೀವಿನ. ಅದನ್ನು ಬಿಟ್ಟು ದಂಡಿಗೆ ಬಂದ ಬಳಕ ಒಂದು ಹೆಣ್ಣಿನ ಹೂವಿನ ಮಾಲೆ ಹಾಕಿ ಮದುವೆ ಮಾಡ್ಕೊಳಕ್ಕೆ ಎದ್ದೇನೇನು? ಇದು ನಿನ್ನ ಮಾಯೆ ಅಲ್ಲ, ಅದು ಭಗವಂತನ ಅನುಗ್ರಹ. ಜಗತ್ತಿನ ಆದಿ ಅಂತ್ಯ ಮೂಲ ಈ ನಿರಂತರ ಪ್ರವಾಹ ಈ ಜಗತ್ತು 3 ಲೋಕದೊಳಗೆ ಒಂದು ಶಿವ ಅನ್ನತಕ್ಕಂಥದ್ದು ಐತೆಲ್ಲ, ಆ ಶಿವನು ಬಿಟ್ಟರೆ ಇನ್ನೊಂದಿಲ್ಲ ನಾರದ.